ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೀವೇನಾರು ಕೇಳಿದ್ರೆ ಇಲ್ಲಿದೆ ನೋಡಿ, ಕಮಿಷನರ್ ಆಫೀಸಿಗೆ ಬಂದಿದ್ದೀವಿ, RTO ಕಮಿಷನರ್ ಆಫೀಸಿಗೆ. ಸೊ ಏನಪ್ಪ ಸಮಾಚಾರ ಅಂತಂದರೆ, ಇತ್ತೀಚೆಗೆ ಈ ಫಾಗ್ ಲೈಟ್ಸ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಪ್ರತಿಯೊಬ್ಬರು ರೈಡರ್ಸಿಗೂ ಅವರು ಫಾಗ್ ಲೈಟ್ ಹಾಕ್ಕೊಂಡು ನಾವು ಹೈವೇಗೆಲ್ಲ ಹೋದಾಗ ಪೊಲೀಸರೆಲ್ಲ ನಮ್ಮನ್ನು ತಡೆಗಟ್ಟಿ ಫೈನ್ಗಳು ಹಾಕ್ತಿದ್ದಾರೆ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಇದರಲ್ಲಿ, ಬಟ್ ಏನಂತಂದರೆ ಇದರಲ್ಲಿ ಸ್ವಲ್ಪ ನಮ್ಮದು ಒಂದು ಇದನ್ನು ಕೇಳಬೇಕು ಅಂತ ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ ನಾವು ಇವತ್ತು. ಯಾಕೆಂತಂದರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಫಾಗ್ ಲೈಟ್ಸ್ ಇಲ್ಲ ಅಂತಂದರೆ ಭಾಳ ಕಷ್ಟ ಕೂಡ ಆಗ್ತಿದೆ. ಸಡನ್ನಾಗಿ ನಾಯಿಗಳು ಅಡ್ಡ ಬಂದುಬಿಡುತ್ತೆ. ಎಷ್ಟೋ ಕೇಸ್ಗಳು ಇದೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿರೋದು. ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇವತ್ತು ಕಮಿಷನರ್ ಆಫೀಸಿಗೆ ಬಂದು ಒಂದು ಮನವಿ ಥರ ಕೊಡ್ತಾಯಿದ್ದೀವಿ. ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ಇಲ್ಲಿ ಯಾವುದೇ ಥರ ಪ್ರೊಟೆಸ್ಟ್ ಆಗಲಿ, ಅದು ಯಾವುದೇ ಥರ ಧಿಕ್ಕಾರಕ್ಕೆ ಹೋಗೋದಾಗಲಿ, ಸೊ ಆ ಥರದ್ದೆಲ್ಲ ಏನೂ ಮಾಡ್ತಾಯಿಲ್ಲ ನಾವಿಲ್ಲಿ. ವಿ ಆರ್ ಆನ್ ಅ ವೆರಿ ಕ್ಲಿಯರ್ ನೋಟ್. ನಾವು ಬಂದಿರೋ ಉದ್ದೇಶ ಏನಂತಂದರೆ, ಇದರಲ್ಲಿ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಬೇಕಾಗಿದೆ ಕಮಿಷನರ್ ಕಡೆಯಿಂದ ಹಾಗೂ ಮಿನಿಸ್ಟರ್ ಕಡೆ ಎಲ್ಲನೂ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕಾಗಿದೆ. ಇದು ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇದು. ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ ನಾವು ರಿವರ್ಸ್ ಆಗಿ ಹೋಗೋದು ಒಳ್ಳೆಯದು. ಒಂದೇ ಏಟಿಗೆ ಡೆಲ್ಲಿಗೆ ಹೋಗೋದು ಅಷ್ಟು ಉತ್ತಮ ಅಂತ ಅನಿಸಲ್ಲ. ಸೀದಾ ಕಮಿಷನರ್ ಆಫೀಸಿಗೆ ಹೋಗ್ತೀವಿ, ಅವ್ರ ಹತ್ರ ಭೇಟಿ ಆಗ್ತೀವಿ, ಈ ಒಂದು ಮನವಿ ಪತ್ರನ ಕೊಟ್ಟು ಅಲ್ಲಿಂದ ನಾವು ಎಕ್ಸಿಟ್ ಆಗ್ತೀವಿ. ನಮ್ಮ ರಿಕ್ವೆಸ್ಟ್ ಏನಿದೆ ಅವ್ರು ತೊಗೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ, ತುಂಬ ಹೆಲ್ಪ್ಫುಲ್ ಕೂಡ ಆಗುತ್ತೆ ನಮಗೆ. ನೋಡೋಣ ಆದಷ್ಟು ಏನಾಗುತ್ತೆ ಅಂತ ಅನ್ನೋದನ್ನು ವೆಯ್ಟ್ ಮಾಡಿ ನೋಡೋಣ. ಸಮಯ ಆಲ್ರೆಡಿ 2:15 ಆಗಿದೆ ಸ್ನೇಹಿತರೆ. ನೋಡ್ಬೋದು ಬಾಯ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಗೋಲ್ಡನ್ ಥ್ರಾಟ್ಲರ್, ಅಮಿತ್ ಬನವಾಸಿ, ನಮ್ಮ ಎಲ್ಲ ರೈಡರ್ಸ್, ಸುಮಾರು ಜನ ರೈಡರ್ಸ್ ಎಲ್ಲ ಬಂದಿದ್ದಾರೆ. ಸೊ ಇನ್ನು ಕೆಲವೇ ಹೊತ್ತರಲ್ಲಿ ನಾವು ಹೋಗ್ತಾ ಇರೋದು ಅಲ್ಲಿ ಕಮಿಷನರ್ ಆಫೀಸಿಗೆ. ಸೊ ಕಮಿಷನರ್ ಇಲ್ಲ, ಆ್ಯಕ್ಚುಲಿ ಊಟಕ್ಕೆ ಹೋಗಿದ್ದಾರೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಸ್ವಲ್ಪ ಆದ ನಂತರ ಹೋಗೋಣ. ಮನವಿ ಕೊಟ್ಬಿಟ್ಟು ಇಲ್ಲಿಂದ ಎಕ್ಸಿಟ್ ಆಗುತ್ತೆ ಅಷ್ಟೇ. ಸೊ ಸ್ನೇಹಿತರೆ, ಅಂತೂ ಇಂತೂ ನಾವು ಮನವಿ ಪತ್ರನ ಕೊಟ್ಟು ಆಚೆ ಕಡೆಗೆ ಬಂದಿದ್ದೀವಿ. ಸೊ ಇವಾಗ ಕೇಳೋಣ ನಮ್ಮ ಸ್ನೇಹಿತರಿಗೆ ಹೇಗೆ ಅನ್ನಿಸ್ತು ಅಂತ, ಅವ್ರದ್ದೊಂದು ಫೀಡ್ಬ್ಯಾಕ್ ತೊಗೊಳೋಣ. ಬ್ರೋ ಹೇಗಿತ್ತು ಬ್ರೋ, ಹೇಳಿ ಬ್ರೋ. ಇದು ಒಂದು ತುಂಬ ಇಂಪಾರ್ಟೆಂಟ್ ನಮ್ಮ ಬೈಕರ್ಸ್ಗೆಲ್ಲ ಇದು. ಓಕೆ, ಈ ಮನವಿ ಕೊಡಲೇಬೇಕಾಗಿತ್ತು. ಬಿಕಾಸ್ ಫಾಗ್ ಲ್ಯಾಂಪ್ ಇಶ್ಯೂ ಕೇರಳದಲ್ಲಿ ಏನಾಗ್ತಾ ಇದೆ, ಇವಾಗ ಕರ್ನಾಟಕಕ್ಕೆ ಬಂದಿದೆ. ಆಗೋದು ಬೇಡ, ನಮ್ಗೆ ಆದಷ್ಟು ಇವ್ರ ಕಡೆಯಿಂದ ನಮಗೆ ಏನು ಬೆಸ್ಟ್ ಆಗುತ್ತೋ ಅದು ನೋಡೋಣ. ಆ್ಯಂಡ್ ಐ ಥ್ಯಾಂಕ್ ನಿಖಿಲ್ ಬ್ರೋ. ಥ್ಯಾಂಕ್ ಯು ಗೋಲ್ಡನ್ ಥ್ರಾಟಲ್ ಅವರೆಲ್ಲ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು. ಓಕೆ ಬ್ರೋ, ಅದೇ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಆಫೀಸರ್ಗೆ. ಫಾಗ್ ಲ್ಯಾಂಪ್ಸ್ ಎಸ್ಪೆಷಲಿ ನಮಗೆ ಬೇಕಾಗೇ ಇದೆ. ಯಾಕೆಂದರೆ ನಾವು ಜಾಸ್ತಿ ನೈಟ್ ರೈಡ್ಸು ಮಾಡೋದ್ರಿಂದ ರೈಡರ್ಸು ಕರ್ನಾಟಕದಲ್ಲಿ, ಕೇರಳ ಥರದ್ದು ಒಂದು ತುಂಬ ಪ್ರಾಹಿಬಿಟೆಡ್ ರಿಕ್ವೆಸ್ಟ್ ಜಾಸ್ತಿ ಬೇಡ ನಮ್ಮ ಕರ್ನಾಟಕದಲ್ಲಿ ಅಂತ. ಇನ್ ರೈಡಿಂಗ್ ಕಮ್ಯುನಿಟಿ ನೀವೆಲ್ಲ ಬಂದು ಸಪೋರ್ಟ್ ಮಾಡಬೇಕು. ಹೋಪ್ಸೋ ಆಫೀಸರ್ ಇದರ ಮೇಲೆ ಒಂದು ಆ್ಯಕ್ಷನ್ ತಗೋತಾರೆ. ಥ್ಯಾಂಕ್ ಯು ಬ್ರೋ. ಅಮಿತ್ ಬನವಾಸಿ ಅವರೇ ಹೇಳಿ ಬ್ರೋ, ಹೇಗಿತ್ತು, ಹೇಗೆ ಅನ್ನಿಸ್ತು? ಆಫೀಸರ್ ಸಪೋರ್ಟ್ ಮಾಡೋ ಥರನೇ ಮಾತಾಡಿದ್ದಾರೆ ಅಲ್ವಾ? ನಿಜ. ಒಂದು ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂತಂದರೆ, ಒಂದು ಚೂರು ಆರೋಗ್ಯನ್ಸ್ ಆಗಲಿ, ಒಂದು ಆ್ಯಟಿಟ್ಯೂಡ್ ಆಗಲಿ ಆ ಸರ್ಗೆ. ಯೋಗೇಶ್ ಸರ್, ನೀವೇನಾರ ವಿಡಿಯೋ ನೋಡ್ತಿದ್ರೆ ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು, ತುಂಬ ಪಾಸಿಟಿವ್ ಆಗಿ ಪ್ರತಿಯೊಬ್ಬ ಬೈಕರ್ಸ್ಗೂ ಹೆಲ್ಪ್ ಆಗೋ ಥರನೇ ಮಾತಾಡಿದ್ದಾರೆ. ತಮ್ಮ ಕೈಲಾದ ಸಹಾಯ ಅವರು ಮಾಡ್ತೀನಿ ಅಂತ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಹೌದು, ಫಾಗ್ ಲ್ಯಾಂಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ರೈಡರ್ಗೂ ಫಾಗ್ ಲ್ಯಾಂಪ್ ಬೇಕೇ ಬೇಕು. ಅದೇ ಒಂದು ಉದ್ದೇಶ ಇಟ್ಕೊಂಡೆ ನಾವೆಲ್ಲ ಇಲ್ಲಿ ಬಂದು ಸೇರಿರೋದು. ಸೊ ನೋಡೋಣ, ಆಫೀಸರ್ ಪ್ರಾಮಿಸ್ ಮಾಡಿದ್ದಾರೆ. ಲೆಟ್ಸ್ ಸಿ, ಎಲ್ಲರಿಗೂ ಒಳ್ಳೇದಾಗಬೇಕು, ಅದೇ ಇಂಪಾರ್ಟೆಂಟ್. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಅಣ್ಣ ಏನಿಲ್ಲ, ಸಿಟಿಲಿ ದಯವಿಟ್ಟು ಫಾಗ್ ಲ್ಯಾಂಪ್ ಹಾಕಬೇಡಿ. ಫೈನು ಕಮ್ಮಿ ಮಾಡ್ತೀನಿ ಅಂತ ಹೇಳಿದೆ. ಅದು ಆ್ಯಕ್ಚುಲಿ ಏನಂದರೆ ನಾವು ಹಾಕ್ಲೇಬಾರ್ದು. ಆ್ಯಕ್ಚುಲಿ ರೂಲ್ ಪ್ರಕಾರ ಹಾಕಂಗಿಲ್ಲ. ನಾವೇನಿದ್ರು ರಿಕ್ವೆಸ್ಟ್ ಮಾಡ್ಕೋಬೇಕು ಅಷ್ಟೇ. ನಾವೇನಲ್ಲಿ ಜಾಸ್ತಿ ಹೋಗಿ ಆರ್ಡರ್ ಗಿಡರ್ ಮಾಡೋಕ್ಕಲ್ಲ. ನಾವು ಟ್ಯಾಕ್ಸ್ ಕಟ್ಟಿಲ್ವಾ ಆಗಲ್ಲ. ಅರ್ಥ ಆಯ್ತಾ? ಸೊ ಸಿಟಿಲಿ ಆದಷ್ಟು ಕಡಿಮೆ ಯೂಸ್ ಮಾಡಿ ಫಾಗ್ ಲ್ಯಾಂಪ್ಸ್ನ ಕವರ್ ಮಾಡ್ಕೊಳ್ಳಿ. ಫೈನು ಏನೋ ಕಡಿಮೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ
ಭರವಸೆ ಕೊಟ್ಟಿಲ್ಲ, ಬಟ್ ಅವ್ರ ಕೈಲಿ ಏನಾಗುತ್ತೆ ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಸೊ ನಾವು ನಮ್ಮ ಕಡೆಯಿಂದ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಕವರ್ ಮಾಡಿಕೊಂಡು ಎಲ್ಲಿ ಬೇಕು ಫಾಗಿ ಕಂಡೀಷನ್ನು, ರೇನಿ ಕಂಡೀಷನ್ಸು, ನೈಟ್ ಹೆವಿ ಲಾಂಗ್ ಫಾರೆಸ್ಟ್ ರೂಟು ಇಂಥ ಕಡೆ ಮಾತ್ರ ಯೂಸ್ ಮಾಡಿಕೊಂಡು ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಅದು ಮಾಡೋಣ. ಓಕೆ, ಥ್ಯಾಂಕ್ ಯು ಬ್ರೋ. ಟ್ರಾನ್ಸ್ಪೋರ್ಟ್ ಲಾಸ್ ಏನಿರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಫಾರ್ಮ್ ಆಗೋದು, ಹೌದು. ಸ್ಟೇಟ್ ಗೌರ್ಮೆಂಟಿಂದ ಆಗೋದಿಲ್ಲ. ಸೊ ಈಗ ನಾವು ರಿಕ್ವೆಸ್ಟ್ ಲೆಟರ್ ನಾವು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಅವರು ತೊಗೊಂಡಿದ್ದಾರೆ, ಫೀಡ್ಬ್ಯಾಕ್ನ ತೊಗೊಂಡಿದ್ದಾರೆ. ಸೊ ಆ್ಯಸ್ ಎ ರೈಡರ್ ಕಮ್ಯುನಿಟಿಯಿಂದ ಇದೆಲ್ಲ ಬಂದು ಎಲ್ಲ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ಅವರು ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ. ಒಂದು ಮನವಿ ಪತ್ರನೇ ಅದು ನಾವು ಕೊಟ್ಟಿರೋದು. ಈಗ ಮಾಡಲೇಬೇಕು, ಹೇಳಲೇಬೇಕು ಆ ಥರ ಏನಿಲ್ಲ ಅಂತ. ಹೌದೌದು. ಸೊ ಕೊಟ್ಟಿರೋದನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಸ್ ಎ ರೈಡರ್ ಆಗಿ ಸಿಟಿನಲ್ಲಿ ಯಾರು ತುಂಬ ಜನ ನೋಡ್ತೀನಿ ನಾನು, ಹೋಗಿ ನಾವು ಓವರ್ಟೇಕ್ ಮಾಡಿದ್ದು ಸ್ವಲ್ಪ ಟೈಮಿಗೆ ಹೇಳ್ತೀವಿ, ಯೂಸ್ ಮಾಡಬೇಡಿ, ಇದರಿಂದ ಬೇರೆಯವ್ರಿಗೂ ತೊಂದರೆ, ನಿಮಗೂ ತೊಂದರೆ. ಬಟ್ ಈಗಿರೋ ರೋಡ್ ಕಂಡೀಷನ್ ಮಳೆ ಎಲ್ಲ ಆಗ್ತಾ ಇರೋದ್ರಿಂದ, ತುಂಬ ಹಳ್ಳ ದಿನ ಆಗ್ತಾ ಇರೋದ್ರಿಂದ, ಎಷ್ಟೋ ಈಗ ರೀಸೆಂಟಾಗಿ ಇನ್ಸಿಡೆಂಟ್ಗಳು ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ, ಸೊ ಲೈಟ್ಗಳು, ಸ್ಟ್ರೀಟ್ ಲೈಟ್ಸು ಬೇರೆ ಬೇರೆದು ಈಗ ಪಾಲಿಕೆ ಕಡೆಯಿಂದ ಚೆನ್ನಾಗಿ ಮಾಡಿದ್ರೆ, ಸೊ ಈ ಒಂದು ಅಡಿಷನಲ್ ಲೈಟ್ಸ್ ನಮಗೆ ಬೇಕಾಗಲ್ಲ ಜನರಲ್ ಸಿಟಿ ಒಳಗೆ. ಎರಡು ಕಡೆ ಏನದು ಸರಿ ಇದೆ ತಪ್ಪು ಇದೆ, ಕಿತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಅಣ್ಣ ಭುಜಂಗ ಹೇಳು ಮರಿ. ನನ್ನಿಂದ ಏನಿಲ್ಲ, ಬಟ್ ಎಲ್ಲ ರೈಡರ್ಸ್ಗೂ ಒಂದು ಕೈಂಡ್ ರಿಕ್ವೆಸ್ಟು. ಸೊ ಇಲ್ಲಿ ಎಲ್ಲರೂ ಹೇಳೋದಂತೆ ನಂದು ಒಂದು ರಿಕ್ವೆಸ್ಟೇ, ಓಕೆ, ಸಿಟಿಲಿ ಫಾಗ್ ಲ್ಯಾಂಪ್ಸ್ನ ಯೂಸ್ ಮಾಡಬೇಡಿ, ಆದಷ್ಟು ಕವರ್ ಮಾಡ್ಕೊಂಡಿರಿ. ಪ್ಲಸ್ ಲಾಂಗ್ ರೈಡ್ಸಲ್ಲೂ ಆದಷ್ಟು ಕವರ್ ಮಾಡಿ. ನಿಮ್ಗೆ ಎಲ್ಲಿ ನೈಟ್ ಟೈಮ್ ಡಾರ್ಕ್ ಏರಿಯಾಸ್ ಇರುತ್ತೆ, ಲೈಟ್ನ ಅಗತ್ಯ ಇದ್ದೇ ಇದೆ ಅನ್ನೋಂಥ ಜಾಗದಲ್ಲಿ ಲೈಟ್ಸ್ನ ಯೂಸ್ ಮಾಡಿ. ಲೈಟ್ಸು ಪ್ಲಸ್ ಈ ಬೈಕರ್ಸ್ ಅನ್ನೋ ಒಂದು ಹೆಸರಿಗೆ ಈಗ ನಾವು ಅಲ್ಲಿ ಹೇಳಕ್ ಹೋದಕ್ಕೂ ಅಷ್ಟೇ, ಅವರು ನಮ್ಮ ಬೈಕರ್ಸ್ ಅಂದಾಗ ನೀವು ಯಾವ ಥರ ಬೈಕರ್ಸ್ ಅಂತ ಕೇಳಿದ್ರು. ಹೌದೌದು. ನಾವು ಒಂದು ರೆಸ್ಪಾನ್ಸಿಬಲ್ ರೈಡರ್ಸ್ ಅಂತೇಳಿ ನಾವು ಅದನ್ನು ತಿಳಿಸ್ಬೇಕು. ಆಫೀಸರ್ಸ್ಗೆ ಒಂದೇ ಅಲ್ಲ, ಸಮಾಜಕ್ಕೂ ನಾವು ತಿಳಿಸ್ಬೇಕು. ತುಂಬ ರೆಸ್ಪಾನ್ಸಿಬಲ್, ಟಾಪ್ ಟು ಬಾಟಮ್ ಫುಲ್ ಸೆಕ್ಯೂರಿಟಿ ಗೇರ್ಸ್ ಹಾಕೊಂಡು ರೆಸ್ಪಾನ್ಸಿಬಲ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿನ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಂಥ ಬೈಕರ್ಸ್ ನಾವು ಅಂತೇಳಿ ತಿಳಿಸ್ಬೇಕು. ಸೊ ಇದೊಂದೇ ಅಂತಲ್ಲ, ಬೇರೆ ವಿಚಾರಕ್ಕೆ ಬಂದಾಗೂ ಅಷ್ಟೇ ಸ್ವಲ್ಪ ಬೈಕರ್ಸ್ ಅನ್ನೋ ಒಂದು ರೆಸ್ಪಾನ್ಸಿಬಲ್ ಇಟ್ಕೊಂಡು ಟ್ರಾವೆಲ್ ಮಾಡಿ ಫಾಗ್ ಲ್ಯಾಂಪ್ಸ್ ಸೇರಿಸಿ ಇಟ್ಟಾಗಿ. ಆಮೇಲೆ ಇನ್ನೊಂದು ಒಂದು ಲೈಟ್ ಹಾಕ್ಕೊಳ್ಳಿ ಸಾಕು, ಯಾವ್ದಾನ ಚೆನ್ನಾಗಿರೋದು. ಒಂದು ಲೈಟ್, ನಾಲ್ಕು ಲೈಟು, ಮೂರು ಲೈಟು, ಗೂಬೆ ಕಣ್ಣಿಂದು ಒಂದಿರುತ್ತೆ, 4 ಲೈಟ್ ಒಂದು, 6 ಲೈಟ್ ಒಂದು. ಬ್ರೋ ಆಮೇಲೆ ಇನ್ನೊಂದು ಕ್ವಶನ್ ನಿಮಗೆ. ಮೊನ್ನೆ ಯಾವುದೋ ನೋಡಿದೆ ಗಾಡಿ ಯಾವುದೋ ಹಿಡಿದಿದ್ರಪ್ಪ, ಅದು ಏನು 4 ಲೈಟ್ಸು 80,000 1 ಲಕ್ಷದ ಅದೆಲ್ಲ ಬೇಕಾ ಬ್ರೋ ನಿಜವಾಗ್ಲೂ? 80 ಲಕ್ಷದ್ದು ನಿಮ್ಮ ಕೆಪಾಸಿಟಿ, 80,000 1 ಲಕ್ಷ 5,000 ಆದ್ರೆ ಅವ್ರವ್ರ ಕೆಪಾಸಿಟಿಗೆ ಅವ್ರವ್ರ ತಗೊಳ್ಳಿ. ಬಟ್ ಲೈಟ್ ಸಫಿಷಿಯಂಟ್ ಎಷ್ಟು ಅಂತ ನಮ್ಗೆ ಗೊತ್ತಿರಬೇಕು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ನಾನು ಹೇಳ್ತಿರೋದು ಇದೆ ಬ್ರೋ, 80,000 ರೂಪಾಯಿದು ಅಷ್ಟು ನೆಸೆಸಿಟಿ ಇದ್ದಿಲ್ಲ ಅಂದ್ರೆ ಅಷ್ಟು ಓವರ್ ಲೈಟ್ ಪ್ರಾಜೆಕ್ಟ್ ಪರವಾಗಿಲ್ಲ. ಏನಾಗುತ್ತೆ, ಲೂಮಿನೆಸ್ ಕಂಟ್ರೋಲ್ ಮಾಡೋ ಅಂತ ಒಂದು ಇವಾಗ ಕಂಟ್ರೋಲ್ ಮಾಡಬಹುದು. ಇದೆ ಹೌದು. ಯಾವ್ದಾನ ಒಂದು ನೀಟಾಗಿ ಒಂದು 4 LED ಒಂದು ಹಾಕ್ಸ್ಕೊಂಡ್ರೆ ಎಲ್ಲಿ ಬೇಕೋ ಅಲ್ಲಿ ಆನ್ ಮಾಡ್ಕೊಂಡು ಆಫ್ ಮಾಡ್ಬೋದು. ಹೌದು. ಏನಂತಂದ್ರೆ ಫುಲ್ ಶೋ ಅದು ಬ್ಲಿಕ್ ಅಂತವೆಲ್ಲ ಬೇಕಾ? ಭರತನಾಟ್ಯ ಮಾಡ್ತಾ ಇರ್ತದ ಅಂತವೆಲ್ಲ ಬೇಕಾ? ಯಾವ್ದಾರ ಒಂದ್ ಲೈಟ್ ಹಾಕೊಂಡು ಹೌದು ಮಿಕ್ಕಿದ ತಗ್ಸಾಕಿ 4-5 ಲೈಟ್ ಹಾಕೊಂಡು ಏನ್ ಮಾಡ್ತೀರಾ ಅಷ್ಟೊಂದು ಲೈಟ್ ಇಟ್ಕೊಂಡು? ಅದು ನಾನು ಹೇಳೋದು ಅದೇ ದುಡ್ಡನ್ನ ಒಂದೇ ಲೈಟ್ ಹಾಕಿ ಅಂತ ಹೇಳ್ತಾರೆ. 4-5 ಲೈಟ್ಗಿಂತ ಒಂದ್ ತಗೊಳ್ಳಿ ಅಷ್ಟೇ. ಒಳ್ಳೆ ತಗೊಳ್ಳಿ, ಒಂದು 20,000 ಆಗ್ಬೋದು ಅನ್ಕೊಳ್ಳಿ, ಒಂದ್ ಲೈಟ್ ತಗೊಳ್ಳಿ ಕರೆಕ್ಟ್ ಆಗಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, 6 ಗಂಟೆ ಮೇಲೆ ರೈಡೇ ಮಾಡಬೇಡಿ, ಮಾಡ್ಬೇಡಿ. ಯಾರನ್ನ ನೋಡಿ ಕಲಿಬೇಕು ಅಂತಂದ್ರೆ ಈ ವಿಚಾರಕ್ಕೆ ನಾನು ಬಂದಾಗ ಒಂದ್ ಸಿಂಗಲ್ ಲೈಟ್ ಅಂದಾಗ ನಮ್ಮ ಹಳ್ಳಿ ಕಡೆ ನೋಡ್ಕೊಳ್ರಿ ನೀವು, ಎಂತೆಂತ ಸ್ಪ್ಲೆಂಡರ್ ಇರ್ತಾರೆ, ಒಂದೇ ಒಂದು ಸಿಂಗಲ್ ಲೈಟ್ ಹಾಕೊಂಡಿರ್ತಾರೆ. ಅವ್ರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಪ್ರತಿಯೊಬ್ರು ಸಿಂಗಲ್ ಫಾಟ್ ಲೈಟ್ ಹಾಕೊಂಡು ಹಳ್ಳಿ ಕಡೆ ಓಡಿಸ್ತಿರಲ್ಲ ಅವ್ರಿಗೆ. ಬರೇ ಹೆಡ್ಲೈಟ್ ಅಲ್ಲೇ ಓಡಿಸ್ತಾ ಇರ್ತಾರೆ ಅವರು. ಅಲ್ಲ ಅದು ಕರೆಕ್ಟ್, ಬಟ್ ಸ್ಪ್ಲೆಂಡರ್ ಒಂದೇ ಒಂದು ಹಾಕೊಂತಾರೆ. ನೋಡ್ತಿದ್ದೆ ಇವ್ರು ಯಾಕೆ ಒಂದೇ ಒಂದು ಹಾಕೊಂತೀರ ಅಂತ. ಇಟ್ ವಾಸ್ ಅ ಕ್ವಶನ್ ಮಾರ್ಕ್. ನೌ ಐ ಗಾಟ್ ದ ನೋ ದ ಆನ್ಸರ್. ಬಟ್ ಆಮೇಲೆ ಆ ಥರ ತುಂಬಾ ಫಾಗ್ ಲ್ಯಾಂಪ್ಸ್ ಹಾಕೊಳ್ಳೋದು ಒಂಥರ ಏನಂದ್ರೆ ಪ್ರೊಜೆಕ್ಟ್ ಆಗುತ್ತೆ ತುಂಬಾ. ಇದು ತುಂಬಾ ಹಾಕೊಂಡಿದ್ದಾರೆ, ಫಾಗ್ ಲ್ಯಾಂಪ್ಸ್ ಹಾಕೊಂಡ್ರೆ ನಮ್ಗೆ ತೊಂದರೆ ಆಗ್ತಿರೋದು. ವ್ಯಾಲಿಡ್ ಪಾಯಿಂಟ್ ಬ್ರೋ, ವ್ಯಾಲಿಡ್ ಪಾಯಿಂಟ್. 4 ವರ್ಷದಿಂದ ಒಂದೇ ಫಾಗ್ ಲ್ಯಾಂಪ್ಸ್ ಇರೋದು, ಒಂದ್ ಸೆಟ್. ಹೌದು, ಇದುವರೆಗೂ ಪೊಲೀಸು ಇದು ನೋಡಿದ್ದಾರೆ. ನಮ್ದು ಅಷ್ಟೇ, ನಮ್ದು ಸೇಮ್. ಹೌದು, ಏನು ಇದಿರಲ್ಲ, ಕವರ್ ಆಗಿರುತ್ತೆ ಅಥವಾ ಯೆಲ್ಲೋ ಕಲರ್ದು ಇದಾಕಿ ಕ್ಯಾಪ್ ಇರುತ್ತೆ. ಹೌದು. ಯಾರು ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ. 4 ಲೈಟ್ ಹಾಕೊಂಡು ಮಿಣ ಅದೇ ಪ್ರಾಬ್ಲಮ್ ಆಗಿರೋದಲ್ಲ ಬ್ರೋ ಇವಾಗ. ಹಾಕ್ಸ್ತಾರೆ ಅಂತ ಫಸ್ಟ್ ಆಫ್ ಆಲ್ ಯಾರು ಹಾಕ್ಸ್ತಾರೆ ಅಂತ ನೀವು ಹಾಕ್ಸಕ್ ಹೋಗ್ಬೇಡಿ, ಕಾಂಪಿಟೇಷನ್ ಬೇಡ. ನೀವು ಅಕಸ್ಮಾತ್ ನೈಟ್ ಓಡಿಸ್ತಾ ಇದೀರಾ ಅಂದ್ರೆ ಮಾತ್ರ ತಗೊಳ್ಳಿ. ಸುಮ್ಮನೆ ನಾನು ಒಂದು ಗಾಡಿ ತಗೊಂಬಿಟ್ಟೆ, ಇವಾಗ ಫಸ್ಟ್ ಏನ್ ಹಾಕ್ಸ್ಬೇಕು ಬ್ರೋ? ನನಗೆ ಸುಮಾರು ಜನ ಕಾಲ್ ಮಾಡ್ತಾರೆ, ಬ್ರೋ ನಾನು ಅದು ಸೈಡ್ ಸ್ಟ್ಯಾಂಡ್ಗೆ, ಅದು ಹ್ಯಾಂಡಲ್ ಬಾರ್ಗೆ ಗ್ರಿಪ್ಪು ಯಾಕೆ ಅಂತಾನೆ ಅರ್ಥ ಆಗಲ್ಲ. ಕಂಪ್ನಿಯಿಂದ ಏನು ಕೊಟ್ಟಿರ್ತಾರೆ, ಓಕೆ ನೆಸೆಸಿಟಿ ಇದ್ರೆ ಮಾತ್ರ ಫಾಗ್ ಲೈಟ್ ಹಾಕೊಳ್ಳಿ ಅಷ್ಟೇ. ಆಮೇಲೆ ಹಳ್ಳಿಗಳ ಕಡೆ ಎಲ್ಲ ಹೋಗ್ತಾರಲ್ಲ ಗಾಡಿ ತಗೊಂಡ್ರೆ, ಈಗ ಗ್ರೂಪ್ ರೈಡ್ ಅಂತ ಹೇಳಿ ಆರ್ಗನೈಸ್ಡ್ ಅಥವಾ ಅನ್ಆರ್ಗನೈಸ್ ಗೊತ್ತಿಲ್ಲ. ಆಸ್ ಎ ಬೈಕರ್ ಆಗಿ ರೆಸ್ಪಾನ್ಸಿಬಿಲಿಟಿ ಆಗಿ ರೈಡ್ ಮಾಡಕ್ ಹೇಳಿ. ಈಗ ಒಂದು ಗದ್ದೆ ಇರುತ್ತೆ, ಯಾವ್ದೋ ಒಂದು ಓಪನ್ ಗದ್ದೆ, ವೀಲಿ ಮಾಡೋದು, ಸ್ಟಂಟ್ ಮಾಡೋದು, ಬರ್ನೌಟ್ ಮಾಡೋದು, ಇದೆಲ್ಲ ಮಾಡೋದು ಸುಮಾರು
ದೋಸೆ ಉಯ್ಯೋದು ವಿಲೇಜರ್ಸ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಈ ಮೊನ್ನೆ ಯಾವುದೋ ಒಂದು ನೋಡಿದೆ. ಹೋದಾಗ ಹೌದು. ಯಾರೋ ಬೇರೆ ಬೈಕಿಂಗ್ ಕ್ಲಬರ್ಸ್ ಬಂದಿದ್ದಾರೆ, ತುಂಬಾ ಮಸ್ತಾಗಿ ಬಿಹೇವ್ ಮಾಡಿ ಅಂತ ಹೇಳಿ ತಿಳಿಸಿದ್ರು. ಅದೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ತೀರಾ, ನೇಚರ್ನ ಎಂಜಾಯ್ ಮಾಡಿ. ಸೊ ಬೇರೆಯವ್ರಿಗೂ ತೊಂದರೆ ಆಗ್ತದೆ ಅಂದ್ರೆ ಬಸ್ ಮೇಲೆ ಅನುಕೂಲ ಆಗುತ್ತೆ. ಮತ್ತೆ ನಿಖಿಲ್ ಅವ್ರೆ. ಗೌರ್ಮೆಂಟ್ ಹೈವೇ ಅಥಾರಿಟಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅವರು ಸೆಪ್ಟೆಂಬರ್ 28, 2016 ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. Okay. ಸೊ ಫಾಗ್ ಲ್ಯಾಂಪ್ ಯಾವ ಥರದ್ದು ಯೂಸ್ ಮಾಡಬೇಕು, ಎಲ್ಲಿ ಹಾಕೋಬೇಕು, ಯಾವ ಪೊಸಿಷನ್ ಹಾಕೋಬೇಕು, ಎಲ್ಲಿಂದ ಹೋಗಬಾರ್ದು, ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೆ ಅವ್ರು ಹೇಳ್ತಾ ಇರೋದು. ಯಾವ ಡೆನ್ಸಿಟಿ ಇರೋದು ಅಂತ ಒಂದು ಲಿಸ್ಟ್ ಇದೆ. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಖಿಲ್ ಅವರು ಶೇರ್ ಮಾಡ್ತಾರೆ, ನೋಡಿ ಹಾಕ್ಸ್ಕೊಂಡು ಅದರ ಪರವಾಗಿ ಫಾಗ್ ಲ್ಯಾಂಪ್ನ ಯೂಸ್ ಮಾಡಿ. ಸುಮ್ಮನೆ ಯಾವ್ಯಾವ್ದು ಇದೆ ಅಂದ್ಬಿಟ್ಟು ಜಾತ್ರೆಯಲ್ಲಿ ಹಾಕಂತ ಫೋಕಸ್ ಲೈಟ್ಗಳು ತಗೊಂಡ್ಬಂದ್ಬಿಟ್ಟು ನಿಮ್ಮ ಗಾಡಿಗಳಿಗೆ ಹಾಕ್ಬೇಡಿ, ಕರೆಕ್ಟ್ ಜಾತ್ರೆ ಮಾಡಬೇಡಿ. ಸೊ ನಾವು ಹೋಗ್ಬೇಕಾದ್ರೆ ಇನ್ನೊಂದು ಆಪೋಸಿಟ್ ಗಾಡಿ ಬಂದಾಗ ಹೆಂಗ್ ಕಣ್ಣಿಗೆ ಬೆಳಿಯುತ್ತೋ ಹಂಗೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಸೊ ನಾವು ಇನ್ನೊಬ್ರು ತೊಂದರೆ ಕೊಡೋದು ಫಸ್ಟ್ ನಿಲ್ಲಿಸ್ಬೇಕು, ಹೌದು. ಅವಾಗ ಇನ್ನೊಬ್ರು ನಮ್ಗೆ ತೊಂದರೆ ಕೊಡೋದು ನಿಲ್ಲಿಸ್ತಾರೆ. ಸೊ ನಾವು ಕೊಟ್ಟರೆ ತಾನೇ ಅವ್ರಿಗೆ ಕೊಡೋದು. ಇದೆಲ್ಲ ಮನುಷ್ಯತ್ವದಲ್ಲಿ ಬರುತ್ತೆ, ಮನುಷ್ಯತ್ವ ಇದ್ದವರು ಅರ್ಥ ಮಾಡ್ಕೊಂತಾರೆ ಅಷ್ಟೇ, ಸಿಂಪಲ್. ಗೊತ್ತಾಗ್ಲಿಲ್ಲ ಅಂದ್ರೆ ಸೆಪ್ಟೆಂಬರ್ 28, 2016 ಡಿಪಾರ್ಟ್ಮೆಂಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಹೈವೇ ಅಥಾರಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಇವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ PDF Online ಅಲ್ಲೇ check ಮಾಡ್ಬೋದು. ಆನ್ಲೈನ್ ಚೆಕ್ ಮಾಡ್ಕೋಬಹುದು. ಬೆಸ್ಟ್. ಆಸ್ ಪರ್ ಕ್ಯಾಡ್ ಡ್ರಾಯಿಂಗ್ ಅಲ್ಲಿ ತೋರಿಸಿದ್ದಾರೆ ಯಾವ ತರ ಯೂಸ್ ಮಾಡ್ಬೇಕಂತ, ಇನ್ಕ್ಲೂಡಿಂಗ್ ಕ್ಯಾಡ್ ಡ್ರಾಯಿಂಗ್ ಅಲ್ಲಿ ಡೈಮೆನ್ಷನ್ಸ್ ಎಷ್ಟು ಡಿಗ್ರಿ ಇರಬೇಕು ಅಂತ. Okay. ಗೊತ್ತಾಗ್ಲಿಲ್ಲ ಅಂದ್ರೆ ತಗೊಂಡ್ ನೋಡ್ಕೊಳ್ಳಿ ಒಂದ್ಸಲಿ. ಡನ್ ತಿಲಕ್. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರು, ಹೌದು. ಸೊ ಜಸ್ಟ್ ಲೈಕ್ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿರೋಣ. ಸೊ ಸಿಟಿಯಲ್ಲಿ ಯೂಸ್ ಮಾಡಬೇಡಿ, ಬೇರೆದ ರಿಕ್ವೈರ್ಮೆಂಟ್ ಈಸ್ ದೇರ್ ಅಲ್ಲಿ ಮಾತ್ರ ಯೂಸ್ ಮಾಡಿ ದಯವಿಟ್ಟು. ಯಾಕಂದ್ರೆ ಒಬ್ಬರು ಮಾಡೋ ಪ್ರಾಬ್ಲಮ್ ಸೊ ಎಲ್ಲರಿಗೂ ಫೇಸ್ ಆಗುತ್ತೆ ಅದು. ಹೌದು. ಸೊ ಜಸ್ಟ್ ಅವಾಯ್ಡ್, ಲೆಟ್ಸ್ ಬಿ ರೆಸ್ಪಾನ್ಸಿಬಲ್. ದಟ್ಸ್ ಇಟ್. ಸೂಪರ್ ಬ್ರೋ. ಹೇಳ್ರಪ್ಪ. ಎಲ್ಲ ಹೇಳ್ಯಾರ ಆಲ್ರೆಡಿ. ಹಾಂ ನಾವು ಇವಾಗ ನೇಪಾಲ್ ರೈಡ್ ಮಾಡಿದ್ವಿ, ಹಾಂ ಅವಾಗ ಜಾಸ್ತಿ ಫಾಗ್ ಲೈಟ್ಸ್ ನಾವು ಹೈವೇಲಿ ಯೂಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ನೈಟ್ ಆಫ್ಟರ್ 8 ಹೌದು. ಅಲ್ಲಿವರೆಗೂ ಯೂಸ್ ಮಾಡಿಲ್ಲ. ಜೊತೆಗೆ ಎಲ್ಲರೂ ಹೇಳ್ದಂಗೆ ಜಾತ್ರೆಗಿಂತ ಸೇಫ್ಟಿ ನಿಮ್ಗೆ ಯೂಸ್ ಇದ್ರೆ ಮಾತ್ರ ಹಾಕ್ಸ್ಕೊಳ್ಳಿ, ಇಲ್ಲ ವೆರಿ ಗುಡ್ ಸೂಪರ್. ಹೇಳಪ್ಪ. ಇಲ್ಲ ಅಣ್ಣ, ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ. ಹಾ. ರಿಕ್ವೈರ್ಮೆಂಟ್ ಇದ್ರೆ ಹಾಕ್ಕೊಳ್ಳಿ, ಓಕೆ ಇಲ್ಲ ಬೇಡ ಅನ್ಸುತ್ತೆ. ಓಕೆ ಅವ್ರು ಹೇಳ್ದಂಗೆ ಹೆಡ್ಲೈಟ್ ಇಸ್ ಎನಫ್, ಮೊದಲನೇದು ಅಲ್ವಾ? ಅಷ್ಟೇ ಸೂಪರ್. ಸೊ ಸ್ನೇಹಿತರೆ ಅಷ್ಟೇ. ಸೊ ನೀವು ಇವಾಗ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲ್ ಇವಾಗ ಟೈಮ್ ನೋಡ್ಬೋದು 4:15 ಆಗಿದೆ. ಆಲ್ಮೋಸ್ಟ್ ಅಲ್ಲೂ 11:45 ನಾನು ಬಂದಿದ್ದೀನಿ ಇಲ್ಲಿ, ಹಾಗೂ ಬಾಯ್ಸ್ ಎಲ್ಲ 1:30-2 ಗಂಟೆಯಿಂದ ಎಲ್ಲ ಬಂದರು. ಸುಮಾರು ಇಷ್ಟೋ ತನಕ ವೆಯ್ಟ್ ಮಾಡಿ ನಾವು ಈ ಒಂದು ಮನವಿ ಪತ್ರ ಕೊಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾವು ಹೋಗಿದ್ದು. ಸೊ ಅಲ್ಲಿಗೆ ಮನವಿ ಪತ್ರ ಸ್ವೀಕರಿಸಿದ್ದಾರೆ, ಹಾಗೂ ಅವ್ರ ಕಡೆಯಿಂದ ಏನಾಗುತ್ತೆ ಅಂತ ಮಾಡ್ತೀನಿ ಅಂತ ನಮಗೂ ಒಂದು ಭರವಸೆ ಇದೆ. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ. ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆನ್ಸರ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಸಂಚಿಕೆಯೊಂದಿಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.